ನಮಸ್ಕಾರ. ಒಂದು ತಿಂಗಳ ಒಪ್ಪಂದ ಭಾಗ 7 ಇಂದಿನ ಭಾಗಗಳನ್ನ ಯಾರು ನೋಡಿಲ್ಲ ದಯವಿಟ್ಟು ಟಕ ಟಕ್ ಅಂತ ಹೋಗಿ ನೋಡ್ಕೊಬನ್ನಿ. ವಿರಾಟ್ ಮತ್ತು ಮಾಯಾ ತಮ್ಮ ಬಿಸ್ನೆಸ್ ಪ್ರವಾಸವನ್ನ ಮುಗಿಸಿ ಮರಳಿದ್ರು. ಬೆಂಗಳೂರು ಏರ್ಪೋರ್ಟ್ನಿಂದ ಹೊರಬರುತ್ತಿದ್ದಂತೆ ಮಾಯಾ ತನ್ನ ಬ್ಯಾಗನ್ನ ಸರಿಪಡಿಸ್ಕೊಳ್ತಾ ವಿರಾಟ್ ಕಡೆ ತಿರುಗಿ, ಸರಿ ವಿರಾಟ್, ನಾನಿನ್ನು ಹೊರಡ್ತೀನಿ ಅಂತ ಅಂದ್ಲು. ಅವಳು ಹೆಜ್ಜೆ ಹಾಕುತ್ತಿದ್ದಂತೆ ವಿರಾಟ್ ಅವಳನ್ನ ತಡೆದು, ಇರು ಮಾಯಾ, ನಾನು ನಿನ್ನನ್ನು ಮನೆ ಹತ್ತಿರ ಡ್ರಾಪ್ ಮಾಡ್ತೀನಿ ಅಂತ ಅಂದ. ಆದರೆ ಮಾಯಾ ನಯವಾಗಿ ನಿರಾಕರಿಸಿದ್ಲು. ಬೇಡ ಬೇಡ ವಿರಾಟ್, ಪರವಾಗಿಲ್ಲ, ನಾನೇ ಹೋಗ್ತೀನಿ, ಥ್ಯಾಂಕ್ ಯು ಅಷ್ಟೇ ಹೇಳಿ ಅವಳು ಜನಜಂಗುಳಿಯ ನಡುವೆ ಮಾಯವಾಗ್ಬಿಟ್ಲು. ವಿರಾಟ್ ಅಲ್ಲೇ ಕಲ್ಲಿನಂತೆ ನಿಂತಿದ್ದ. ಅವಳನ್ನ ತಡೆಯಬೇಕು, ಏನಾದರೂ ಮಾತಾಡಬೇಕು ಅನ್ನೋ ಆಸೆ ಅವನಲ್ಲಿಯೂ ಇತ್ತು. ಆದರೆ ಮನಸ್ಸಿನ ಮಾತು ಗಂಟಲಲ್ಲೇ ಸಿಕ್ಕಿ ಹಾಕಿಕೊಂಡಿತ್ತು. ಮಾಯಾ ದೂರವಾಗುತ್ತಿದ್ದಂತೆ ಅವನೊಳಗೆ ಯಾವುದೋ ಒಂದು ಖಾಲಿಯಾದ ಭಾವ ಆವರಿಸಿಕೊಂಡ್ಬಿಟ್ಟಿತ್ತು. ಕಠಿಣವಾದ ನಿರ್ಧಾರ ಮತ್ತು ಆ ಕಣ್ಣೀರು. ಮಾಯಾ ನೇರವಾಗಿ ಆಟೋನ ಹತ್ತಿ ಹೋದದ್ದು ಸ್ಟ್ರೈಟ್ ಆಗಿ ಆಸ್ಪತ್ರೆಗೆ. ವಿರಾಟ್ ಬೇಸರದಿಂದಲೇ ಕಚೇರಿಯತ್ತ ಮುಖ ಮಾಡ್ತಾನೆ. ಆಟೋದಲ್ಲಿ ಕುಳಿತಿದ್ದ ಮಾಯಾ ತನ್ನ ಪರ್ಸ್ ಬಿಚ್ಚಿ ನೋಡಿದ್ಲು. ಅಲ್ಲಿ ನೋಟುಗಳ ಕಂತೆ ಇತ್ತು. ವಿರಾಟ್ ತನ್ನ ಕೆಲಸಕ್ಕಾಗಿ ಕೊಟ್ಟಿದ್ದಂತಹ ಹಣವದು. ಅವಳು ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಹಣವನ್ನೇ ಅವನು ನೀಡಿದ್ದ. ಆ ಹಣವನ್ನ ನೋಡುತ್ತಿದ್ದಂತೆ ಅವಳಿಗೆ ಒಂದು ಕ್ಷಣ ನಿಜವಾಗಿಯೂ ತಲೆ ತಿರುಗಿದಂತಾಗಿ ಮಾಯಾಳಿಗೆ ಗತಕಾಲದ ನೆನಪುಗಳು ಮರುಕಳಿಸ್ತಾ ಬಂದ್ವು. ಈ ಹಣವನ್ನ ಗಳಿಸಲು ಅವಳು ತನ್ನ ಸ್ವಾಭಿಮಾನವನ್ನೇ ಅಡವಿಟ್ಟಿದ್ಲು. ಅವಳೊಳಗಿನ ಹಳೆ ಮಾಯಾ ಎಲ್ಲೋ ಸತ್ತು ಹೋದಂತೆ ಭಾಸವಾಗ್ತಿತ್ತು. ಎದೆಯಲ್ಲಿ ಹೇಳಲಾರದಂತಹ ನೋವು, ಉಸಿರುಗಟ್ಟುವ ಅಸಹಾಯಕತೆ. ಆಸ್ಪತ್ರೆಗೆ ತಲುಪಿದ ತಕ್ಷಣ ಅವಳು ಮೊದಲು ಮಾಡಿದ್ದೇ ತನ್ನ ತಂದೆಯ ಚಿಕಿತ್ಸೆಗಾಗಿ ಆ ಹಣವನ್ನೆಲ್ಲ ಕೌಂಟರ್ನಲ್ಲಿ ಜಮಾ ಮಾಡಿದ್ದು. ಇವತ್ತು ಈ ಹಣ ಕೈಯಲ್ಲಿ ಇರದೆ ಹೋಗಿದ್ರೆ ನಾನು ಬೀದಿಯಲ್ಲಿ ತಂದೆಯ ಪ್ರಾಣಕ್ಕಾಗಿ ಭಿಕ್ಷೆಯನ್ನ ಬೇಡಬೇಕಾಗಿತ್ತು ಎಂದುಕೊಳ್ಳುತ್ತಾ ಕಣ್ಣೀರನ್ನ ಒರೆಸ್ಕೊಂಡ್ಳು. ತಂದೆ ಮತ್ತು ಮಗಳ ಭೇಟಿ. ಮಾಯಾ ವಾರ್ಡ್ಗೆ ಹೋದಾಗ ಅವಳ ತಂದೆ ದಿನೇಶ್ ಕಿಟಕಿಯ ಹೊರಗೆ ಹಾರುವ ಹಕ್ಕಿಗಳನ್ನ, ಗಾಳಿಗೆ ತೂಗಾಡುವ ಮರಗಳನ್ನ ಶೂನ್ಯ ದೃಷ್ಟಿಯಿಂದ, ಭಾವದಿಂದ ನೋಡುತ್ತಾ ಸುಮ್ಮನೆ ಮಲಗಿಬಿಟ್ಟಿದ್ರು. ಅಪ್ಪ ಎಂದು ಮಾಯಾ ಮೆಲ್ಲಗೆ ಕರೆದಿದ್ಲು. ದಿನೇಶ್ ತಿರುಗಿ ನೋಡಿದ್ರು. ಮಗಳನ್ನ ಕಂಡು ಅವರ ಕಣ್ಣಲ್ಲಿ ಸಂತಸ ಅನ್ನೋದು ಮಿಂಚುತ್ತಾ ಇತ್ತು. ಆದರೆ ಮಾಯಾಳಿಗೆ ಅಪ್ಪನನ್ನ ನೋಡಲು ಸಂಕಟ ನಿಜವಾಗಿಯೂ ಆಯಿತು. ದಿನೇಶ್ ತುಂಬ ಸೊರಗು ಹೋಗಿದ್ರು. ಅವರನ್ನ ಕೇಳೋರು ಹೇಳೋರು ಯಾರೂ ಇರಲಿಲ್ಲ. ತಲೆಯಲ್ಲಿ ಕೂದಲು ಉದುರು ಹೋಗ್ತಾ ಇತ್ತು. ಅಸ್ಥಿ ಪಂಜರದಂತೆ ಬಹುಶಃ ಕಾಣ್ತಿದ್ರು. ತನ್ನ ತಂದೆ ಸಾವಿನ ಹತ್ತಿರ ಹೋಗ್ತಾ ಇದ್ದಾರೆ ಎಂದು ಗೊತ್ತಿದ್ರೂ ಕೂಡ ಹೇಗಾದ್ರೂ ಮಾಡಿ ಅವರನ್ನು ಉಳಿಸ್ಕೊಳ್ಳೇಬೇಕೆನ್ನುವಂತ ಆ ಪ್ರೀತಿ, ಆ ಹಠ ಇದೆಯಲ್ಲ, ಆ ಹಠಕ್ಕೆ ಬಿದ್ದುಬಿಟ್ಟಿದ್ದಾಳೆ ಆ ಹುಡುಗಿ. ದಿನೇಶ್ ಹೇಳಲು ಪ್ರಯತ್ನಿಸ್ತಿದ್ದಾಗ ಮಾಯಾ ಓಡಿ ಹೋಗಿ ಅವರಿಗೆ ಆಸರೆಯಾದ್ಲು. ನಿಧಾನ ನಿಧಾನ ಅಪ್ಪ, ಅವಸರ ದಯವಿಟ್ಟು ಮಾಡಬೇಡಿ ಅಂದ್ಲು. ನಾನು ಚೆನ್ನಾಗಿದ್ದೀನಿ ಮಗಳೇ, ನಿನ್ನ ಆಫೀಸ್ ಕೆಲಸ ಎಲ್ಲ ಹೇಗಾಯಿತು, ಎಲ್ಲನೂ ಆರಾಮಾ ಎಂದು ವಿಚಾರಿಸಿದ್ರು. ಮಾಯಾ ಸುಳ್ಳು ನಗುತ್ತಾ, ಹೌದೌದಪ್ಪ, ಎಲ್ಲ ಚೆನ್ನಾಗಾಯ್ತು, ಸಂಬಳ ಕೂಡ ಜಾಸ್ತಿ ಮಾಡ್ತಾರೆ, ನೀವು ಆರಾಮಾಗಿರಿ, ನೀವು ಯಾವುದಕ್ಕೂ ಚಿಂತೆ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾಳೆ. ಇಲ್ಲೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ವಾ ಅಂದ್ಲು. ಆದರೆ ದಿನೇಶ್ ಅವರಿಗೆ ಮಗಳ ಕಷ್ಟ ಅರ್ಥವಾಗ್ತಿತ್ತು. ಮಾಯಾ, ಯಾರಿಗೆ ಸುಳ್ಳು ಹೇಳ್ತಿದ್ಯಾ, ನಾನು ನಿನಗೆ ಜನ್ಮ ಕೊಟ್ಟವನು, ನನಗಿರೋ ಕಾಯಿಲೆ ಗುಣವಾಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ನನಗೋಸ್ಕರ ಇಷ್ಟೊಂದು ಹಣ ವ್ಯರ್ಥ ಮಾಡ್ತಿದ್ಯಾ, ಈ ಹಣದಲ್ಲಿ ನೀನು ಚೆನ್ನಾಗಿ ಬದುಕಬಹುದು ಮಗಳೇ, ನನ್ನ ಕಾಲ ಮುಗಿಯುತ್ತಾ ಬಂತು, ಅಟ್ಲೀಸ್ಟ್ ನೀನಾದರೂ ನಿನ್ನ ಜೀವನ ರೂಪಿಸ್ಕೋ ಅಂತ ಹೇಳ್ತಾರೆ. ಈ ತಂದೆಯ ಪ್ರೀತಿ ಅಂಥದ್ದು, ಆ ಮಗಳ ಪ್ರೀತಿ ಅಂಥದ್ದು, ಅವೆರಡಕ್ಕೂ ಕೂಡ ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ ಅಲ್ವಾ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಾಯಾ ಅಪ್ಪನ ಕೈ ಹಿಡಿದು ಹಠ ಮಾಡಿದ್ಲು. ಒಬ್ಬ ಮಗನಾಗಿದ್ದರೆ ನೀವು ಹೀಗೆ ಹೇಳ್ತಿದ್ರಾ, ನಾನು ಹುಡುಗಿಯಾಗಿರಬಹುದು, ಆದರೆ ನಿಮ್ಮನ್ನು ಕಾಪಾಡೋ ಶಕ್ತಿ ಖಂಡಿತ ನನಗಿದೆ, ಅಷ್ಟು ಸುಲಭವಾಗಿ ನಿಮ್ಮನ್ನು ಬಿಟ್ಕೊಡಲ್ಲಪ್ಪ, ನೀವು ಹುಷಾರಾಗೇ ಆಗ್ತೀರಾ, ನೀವು ನನಗೋಸ್ಕರ ನೀವೊಬ್ಬರೇ ಇರೋದು, ನಿಮ್ಮನ್ನು ಬಿಡೋಕ್ಕಾಗತ್ತಾ. ದಿನೇಶ್ ಕಣ್ಣಲ್ಲಿ ನೀರು ತುಂಬಿತ್ತು. ನನ್ನನ್ನು ಕ್ಷಮಿಸು ಮಗಳೇ, ಒಬ್ಬ ಅಪ್ಪನಾಗಿ ನಿನಗೆ ನೆಮ್ಮದಿ ಕೊಡೋ ಬದಲು ಕಣ್ಣೀರನ್ನು ಕೊಡ್ತಾ ಇದ್ದೀನಿ. ನಿನ್ನ ಜೀವನದಲ್ಲಿ ಆ ಮದುವೆ ಅಳಿಸಿತ್ತು, ಆಮೇಲೆ ಡೈವರ್ಸ್ ಆಯಿತು, ಈಗ ನನ್ನ ಅನಾರೋಗ್ಯ, ದೇವರು ನಿನ್ಗೆ ಯಾಕೆ ಒಂದರ ಮೇಲೊಂದು ಇನ್ನೊಂದು ಕಷ್ಟ ಕೊಡ್ತಾನೆ ಇದ್ದಾನೆ, ಅದಂತೂ ಗೊತ್ತಿಲ್ಲ ಮಗಳೇ. ಮಾಯಾ ಅವರನ್ನು ತಬ್ಕೊಂಡು ಅಳುತ್ತಾ, ಅಪ್ಪ ಪ್ಲೀಸ್ 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 ಇದನ್ನೆಲ್ಲ ಮಾತಾಡಬೇಡ, ನೀವು ಹುಷಾರಾಗಿ ಬನ್ನಿ, ಆಮೇಲೆ ನೀವೇ ನನಗೆ ಒಳ್ಳೆ ಹುಡುಗನ ಹುಡುಕಿ ಮದುವೆ ಮಾಡಿಸ್ಕೊಡಿ, ನನಗಿರೋದು ನೀವು ಒಬ್ಬರೇ, ನಿಮ್ಮನ್ನು ಕಳ್ಕೊಳ್ಳೋಕೆ ನಿಜವಾಗ್ಲೂ ನನಗೆ ಇಷ್ಟ ಇಲ್ಲ ಅಪ್ಪ ಅಂದ್ಲು. ಆ ವಾರ್ಡ್ನಲ್ಲಿ ಅಪ್ಪ ಮಗಳ ಮೌನ ರೋದನೆ ತುಂಬಿಕೊಂಡಿತ್ತು. ಮನೆಯಲ್ಲಿ ಕಾದು ಕುಳಿತ ವಿರಾಟ್. ರಾತ್ರಿ ಸುಮಾರು 9 ಗಂಟೆ ಆದರೂ ಕೂಡ ಮಾಯಾ ಬಂಗಲೆಗೆ ಬಂದಿರಲಿಲ್ಲ.
ವಿರಾಟ್ ಮಾತ್ರ ಅತ್ತಿಂದಿತ್ತ ಇತ್ತಿಂದತ್ತ ಆತಂಕದಿಂದ ಓಡಾಡ್ತಾನೆ ಇದ್ದಾನೆ. ಹೆಚ್ಚು ಕಮ್ಮಿ ಯಾವಾಗಲೂ 8 ಗಂಟೆ ಒಳಗೆ ಬರ್ತಿದ್ದವಳು ಇವತ್ತು ಇಷ್ಟು ತಡ ಯಾಕೆ ಮಾಡ್ತಿದ್ದಾಳೆ? ಅವಳೇನಾದರೂ ಬರಲ್ವಾ? ಮನಸ್ಸೇನಾದರೂ ಬದಲಾಯಿಸ್ಬಿಟ್ಲಾ? ಫೋನ್ ಮಾಡಲಾ? ಬೇಡ ಬೇಡ, ಫೋನ್ ಮಾಡಿದರೆ ಹತಾಶೆ ಆಗಿದ್ದೀನಿ ಅಂತಲೂ ಅಂದ್ಕೊಳ್ಬಹುದು, ಅಥವಾ ಬೇರೆ ಏನಾದರೂ ಅಂದ್ಕೊಂಡ್ರೆ ಎಂದು ತನ್ನಲ್ಲೇ ಗೊಣಕೊಂಡ್ಳು. ಈತನಿಗೆ ಹಸಿವು ಬೇರೆ ಜಾಸ್ತಿ ಆಗಿತ್ತು. ವಿರಾಟ್ ತಾನೇ ಅಡುಗೆ ಮಾಡೋಣ ಎಂದು ಕಿಚನ್ಗೆ ಹೋದ. ಮಾಯಾ ಕಿಚನ್ನೆಲ್ಲ ಅಸ್ತವ್ಯಸ್ತ ಮಾಡಿದ್ದಾಳೆಂದು ಅಂದುಕೊಳ್ಳುತ್ತಾ ಹಿಟ್ಟಿನ ಡಬ್ಬ ಹುಡುಕಲು ಶುರು ಮಾಡಿಕೊಂಡ. ಮೇಲಿದ್ದ ಒಂದು ದೊಡ್ಡ ಪಾತ್ರೆಯನ್ನು ಇಳಿಸಲು ಹೋದಾಗ ಸರಿಯಾಗಿ ಡೋರ್ ಬೆಲ್ ಕೂಡ ಬಾರಿಸಿದೆ. ವಿರಾಟ್ ಗಾಬರಿಯಲ್ಲಿ ಪಾತ್ರೆ ಎಳಿತಿದ್ದಾನೆ. ಅದರಲ್ಲಿನ ಹಿಟ್ಟೆಲ್ಲ ಅವನ ಮೇಲೆ ಸುರಿಮಳೆ ಥರ ಸುರಿದು ಹೋಯಿತು. ಬಾಗಿಲಲ್ಲಿ ನಿಂತಿದ್ದ ಮಾಯಾ ದೇವರಿಗೆ ಕೈ ಮುಗಿತಾ ಇದ್ಲು. ಓ ದೇವರೇ, ಆ ಹಿಟ್ಲರ್ ಎಷ್ಟು ಕೋಪದಲ್ಲಿದ್ದಾನೋ ಏನೋ. ನಾನು ತುಂಬ ಲೇಟ್ ಮಾಡಿದ್ದೀನಿ. 1 ಗಂಟೆ ಲೇಟ್ ಆಗೋಯ್ತಲ್ಲ, ಏನು ಮಾಡೋದು? ಬಾಗಿಲು ತೆರೆದದ್ದೇ ತಡ. ಮಾಯಾ ಅಯ್ಯೋ ದೆವ್ವ 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 ಎಂದು ಕೂಗಾಡಿದ್ಲು. ತಲೆ ಮೇಲಿದ್ದ ಕಾಲು ಪಾದದವರೆಗೂ ಬಿಳಿ ಹಿಟ್ಟಿನಲ್ಲಿ ಮುಳುಗಿದ್ದ ವಿರಾಟ್ ಅಲ್ಲೇ ಕಣ್ಮುಚ್ಚಿನೇ ನಿಂತಿದ್ದ. ಏಯ್, ದೆವ್ವ ಅಲ್ಲ ನಾನು ವಿರಾಟ್, ಕೂಗೋದನ್ನು ನಿಲ್ಲಿಸು ಅಂದ ವಿರಾಟ್ ಕೋಪದಿಂದ. ಮಾಯಾ ಅವನ ರೂಪವನ್ನ ನೋಡಿ ನಗು ತಡೆಯಲಾಗದೆ ಹೊಟ್ಟೆಯನ್ನ ಹಿಡಿದು ಜೋರಾಗಿ ನಗಲು ಆರಂಭಿಸಿದ್ಲು. ಇದೇನಿದು ವಿರಾಟ್, ಈ ರೀತಿ ಅವತಾರ ಮಾಡ್ಕೊಂಡ್ಬಿಟ್ಟಿದ್ದೀರಾ? ವಿರಾಟ್ ಅಲ್ಲು ಕಡಿಯುತ್ತಾ, ಇದೆಲ್ಲ ನಿನ್ನಿಂದಲೇ ಕಣೆ ಆಗಿದ್ದೋ. ಅಡುಗೆ ಮನೆಯಲ್ಲಿ ಸಾಮಾನು ಎಲ್ಲಿಟ್ಟಿದ್ದೀಯಾ ಅಂತ ನನಗೇನು ಗೊತ್ತಾಗತ್ತೆ? ನಾನು ಇಟ್ಟಿರೋ ಜಾಗದಲ್ಲಿ ಒಂದೂ ಇಲ್ಲ. ಆ ಪಾತ್ರೆ ಎಳೆದೆ, ಅದು ನನ್ನ ತಲೆ ಮೇಲೆ ಬಿತ್ತಷ್ಟೆ. ನಿನಗೆ ಎಷ್ಟೇ ಧೈರ್ಯ? ನಾನು ನೋಡಿ ನಗಾಡ್ತೀಯಾ? ನನ್ನನ್ನು ಗೇಲಿ ಮಾಡ್ತೀಯಾ ಅಂತ ದಪ್ಪ ಕಣ್ಣು ಬಿಟ್ಕೊಂಡು ಹೆದರಿಸ್ದ. ಮಾಯಾ ಮೆಲ್ಲಗೆ ನಗು ಅಡಗಿಸಿ ಅವನ ಹತ್ರ ಹೋದ್ಲು. ಸುಮ್ಮನೆ ನಿಂತ್ಕೊಳ್ಳಿ, ಕಣ್ಣಿಗೆ ಹೋಗುತ್ತೆ ಅಂದವಳು ತನ್ನ ಪರ್ಸ್ನಿಂದ ಕರವಸ್ತ್ರವನ್ನ ತೆಗೆದು ಅವನ ಮುಖ ಒರೆಸೋಕೆ ಶುರು ಮಾಡ್ತಾಳೆ. ಮಾಯಾ ಅಷ್ಟು ಹತ್ತಿರ ಬಂದದ್ದನ್ನ ಕಂಡ ವಿರಾಟ್ ಹೃದಯದ ಬಡಿತ ಜೋರಾಗತ್ತೆ. ಅವಳ ಮೈಗಂಧದ ಸುವಾಸನೆ ಅವನನ್ನ ಸೆಳೀತಾ ಇತ್ತು. ಇಬ್ಬರ ಕಣ್ಣುಗಳು ಕೂಡ ಸಂಧಿಸಿದ್ವು. ಆ ಕ್ಷಣದಲ್ಲಿ ಜಗತ್ತೇ ಮರೆತು ಹೋದಂತೆ ಭಾಸವಾಗ್ತಾ ಇತ್ತು. ವಿರಾಟ್ ಮೆಲ್ಲಗೆ ಮಾಯಾಳ ಸೊಂಟದ ಮೇಲೆ ಕೈಯಿಟ್ಟು ತನ್ನತ್ತ ಎಳೆದುಕೊಂಡ. ಮಾಯಾಳ ಉಸಿರು ಬಿಗಿ ಹಿಡಿದಿತ್ತು. ಅವರಿಬ್ಬರ ತುಟಿಗಳು ಹತ್ತಿರ ಹತ್ತಿರ ಬಂದಿದ್ವು. ಆ ಮುತ್ತಿಡುವ ಹಂತದಲ್ಲಿದ್ದಾಗ ವಿರಾಟ್ಗೆ ಇದ್ದಕ್ಕಿದ್ದಂತೆ ಪ್ರಜ್ಞೆ ಬಂದಂತಾಯಿತು. ತಕ್ಷಣ ಅವಳನ್ನು ಬಿಟ್ಟು ದೂರ ಸರಿದ. ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ನಂಗೆ ತುಂಬ ಅಂದರೆ ತುಂಬ ಹಸಿವಾಗ್ತದೆ. ಚಕ್ಕ ಚಕ್ ಅಂತ ಊಟ ರೆಡಿ ಮಾಡೋ ಅಂತ ಹೇಳಿ ಆತುರಾತುರವಾಗಿ ಅಲ್ಲಿಂದ ಹೊರಟು ಹೋದ. ಮಾಯಾ ಅಚ್ಚರಿಯಿಂದ ಅವನು ಹೋಗುವ ಹಾದಿಯನ್ನೇ ನೋಡ್ತಾ ಇದ್ಲು. ಈ ಮನುಷ್ಯ ನಿಜಕ್ಕೂ ವಿಚಿತ್ರನೇ ಅನಿಸುತ್ತೆ. ಯಾವಾಗಲೂ ನನ್ನ ಮೇಲೆ ರೇಗೋ ಇವನು ಇವತ್ತು ಇಷ್ಟು ಹತ್ರ ಬಂದು ಯಾಕೆ ಸುಮ್ಮನಾಗ್ಬಿಟ್ಟ ಎಂದು ತನ್ನಷ್ಟಕ್ಕೆ ತಾನೇ ಅಂದುಕೊಂಡ್ಳು. ಆದರೆ ಅವಳ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಆ ಕ್ಷಣದ ಸಿಹಿ ನೆನಪುಗಳು ನಗು ಮೂಡಿಸ್ತವೆ. ಈ ಕಡೆ ವಿರಾಟ್ ಸ್ನಾನಕ್ಕೆ ಹೋದ್ಮೇಲೆ ಮಾಯಾ ಕಿಚನ್ನಲ್ಲಿ ನಿಂತು ತನ್ನ ಪ್ರೀತಿಯ ಗಂಡನಿಗೋಸ್ಕರ ದೀರ್ಘವಾಗಿ ಉಸಿರು ಬಿಡ್ತಾಳೆ. ಅವಳ ಕೆನ್ನೆಗಳು ಇನ್ನೂ ಕೆಂಪಾಗಿಯೇ ಇದ್ವು. ಹೃದಯದ ಬಡಿತ ಹತೋಟಿಗೆ ಬರ್ತಾನೇ ಇಲ್ಲ. ಛೇ, ನನಗೇನಾಗಿದೆ? ಅಪ್ಪ ಅತ್ತ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರೆ ನಾನು ಏನು ಮಾಡ್ತಾ ಇದ್ದೀನಿ? ನನಗೆ ಅಸಹ್ಯ ಆಗ್ತಿದೆ. ನಾನು ಈ ಹಿಟ್ಲರ್ ಜೊತೆ ರೊಮ್ಯಾನ್ಸ್ ಮಾಡ್ತಿದ್ದೀನಾ ಎಂದು ತನ್ನನ್ನೇ ತಾನು ಬೈದುಕೊಂಡ್ಳು. ಅವಳು ಇಟ್ಟು ಬಿದ್ದಿರೋ ಜಾಗನೆಲ್ಲ ಕ್ಲೀನ್ ಮಾಡ್ತಿದ್ದಾಗ ಇದ್ದಕ್ಕಿದ್ದಂತೆ ಬಂಗಲೆಯ ಹೊರಗಿನ ಗಾಜಿನ ಕಿಟಕಿ ಮೇಲೆ ಯಾರೋ ಅಪ್ಪಳಿಸಿದಂತಾಗತ್ತೆ. ಟಪ್ 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 ಅಂತ. ಮಾಯಾ ಒಂದು ಕ್ಷಣ ಬೆಚ್ಚಿ ಬಿದ್ದು ಬಿಡ್ತಾಳೆ. ಹೊರಗೆ ಮಳೆ ಶುರುವಾಗಿರಲಿಲ್ಲ, ಗಾಳಿಯೂ ಅಷ್ಟೇನಿರಲಿಲ್ಲ. ಅವಳು ಕಿಟಕಿಯ ಹತ್ತಿರ ಹೋಗಿ ಪರದೆ ಸರಿಸಿ ನೋಡ್ತಾಳೆ. ಹೊರಗೆ ಸ್ವಲ್ಪ ಕತ್ತಲು ಕವಿದಿತ್ತು. ಏನು ಅಷ್ಟಾಗಿ ಕಾಣ್ತಾ ಇಲ್ಲ. ಕೇವಲ ಬಂಗಲೆಯ ಗಾರ್ಡನ್ ಲೈಟ್ಗಳು ಮೊಬ್ಬಾಗಿ ಉರಿತಾ ಇದ್ದಾವಷ್ಟೇ. ಆದರೆ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಕಪ್ಪು ಕೋಟನ್ನು ಧರಿಸಿ ನಿಂತಿದ್ದಂತೆ ಭಾಸವಾಯಿತು. ಅವಳು ಕಣ್ಣುಚ್ಕೊಂಡು ನೋಡೋ ಅಷ್ಟರಲ್ಲಿ ಆ ವ್ಯಕ್ತಿಯ ನೆರಳು ಅಲ್ಲಿಂದ ಮರೆಯಾಗಿ ಹೋಗುತ್ತೆ. ಬಹುಶಃ ನನ್ನ ಭ್ರಮೆ ಇರಬಹುದು ಅಂತ ಅವಳು ಅಂದ್ಕೊಂಡ್ಳು. ಅವಳು ಅಡುಗೆಗೆ ಸಿದ್ಧತೆ ನಡೆಸ್ತಾ ಇದ್ದಾಳೆ. ಆಗಲೇ ಬಂಗಲೆಯ ಮುಖ್ಯ ಬಾಗಿಲಿನ ಕೆಳಗಿನಿಂದ ಯಾರೋ ಒಂದು ಸಣ್ಣ ಲಕೋಟೆಯನ್ನ ಮೀನ್ಸ್ ಒಂದು ಎನ್ವೆಲಪನ್ನ ಒಳಗೆ ತಳ್ಳುತ್ತಾರೆ. ನಿಜವಾಗಿಯೂ ಒಂದು ಕ್ಷಣ ಮಾಯಾ ದಡಬಡಾಯಿಸ್ಬಿಟ್ಲು. ಗಡಗಡ ಅಂತ ನಡುಗುತ್ತಾ ಬಾಗಿಲ ಹತ್ತಿರ ಹೋಗ್ತಾಳೆ. ಅದ್ರೊಳಗೆ ಏನಿದೆ ಅಂತ ನೋಡುವಂಥ ಕ್ಯೂರಿಯಾಸಿಟಿ ಅವಳಲ್ಲಿ ಅತಿಯಾಗಿತ್ತು. ಕೊನೆಗೂ ಫುಲ್ ಧೈರ್ಯ ಮಾಡಿ ಬಾಗಿಲಿನ ತೆರೆದು ನೋಡಿದಾಗ ಹೊರಗೆ ಯಾರೂ ಇಲ್ಲ. ಬರೀ ತಂಪಾದ ಗಾಳಿ ತಣ್ಣಗೆ ಬೀಸ್ತಾ ಇದೆ. ನೆಲದ ಮೇಲೆ ಬಿದ್ದಿದ್ದ ಆ ಬಿಳಿ ಲಕೋಟೆಯನ್ನು ತೆಗೆದು ನೋಡಿದ್ಲು. ಅದರ ಮೇಲೆ ರಕ್ತದ ಬಣ್ಣದಂತಹ ಕೆಂಪು ಶಾಯಿಯಲ್ಲಿ ಹೀಗೆ ಬರೆಯಲಾಗಿತ್ತು:
ಮಾಯಾ, ಈ ಮೃಗವನ್ನ ಪ್ರೀತಿಸ್ಬೇಡ. ವಿರಾಟ್ ಸಿಂಘನಿಯಾ ನಿನ್ನ ತಂದೆಯನ್ನ ಉಳಿಸ್ತಾ ಇಲ್ಲ, ಬದಲಿಗೆ ಅವರ ಸಾವಿಗೆ ದಿನಗಣನೆ ಶುರು ಮಾಡ್ತಿದ್ದಾನೆ. ಈ ಬಂಗಲೆಯಿಂದ ಕೂಡಲೇ ಹೊರಬಾ, ಇಲ್ಲದಿದ್ದರೆ ನಿನ್ನ ತಂದೆಯ ಹೆಣ ನೋಡ್ತೀಯಾ. ಮಾಯಾಳ ಕೈಯಿಂದ ಕಾಗದ ಕೆಳಗೆ ಬಿತ್ತು. ಅವಳ ಕಣ್ಣೆದುರು ಅಪ್ಪನ ಮುಖ ಬಂದು ಹೋಯಿತು. ವಿರಾಟ್ ಇಷ್ಟೆಲ್ಲ ಸಹಾಯ ಮಾಡುತ್ತಿರೋದು ಮೋಸವೇ? ಅವನ ಆ ಮುಗ್ಧ ನೋಟದಲ್ಲಿ ಹಿಂದೆ ಒಬ್ಬ ರಾಕ್ಷಸ ಅಡಗಿದ್ದಾನೆಯೇ? ಅಷ್ಟರಲ್ಲಿ ವಿರಾಟ್ ಸ್ನಾನ ಮುಗಿಸಿ ಟವೆಲ್ನಿಂದ ಕೂದಲನ್ನ ಒರೆಸ್ಕೊಳ್ತಾ ಅಲ್ಲಿಗೆ ಬಂದ. ಮಾಯಾ ಬೆವರುತ್ತಾ ನಿಂತಿರುವುದನ್ನ ನೋಡಿ ಅವನು ಕೂಡ ಹತ್ತಿರ ಬಂದ. ಮಾಯಾ, ಮಾಯಾ, ಏನ್ ಮಾಡ್ತಿದ್ಯಾ ಇಲ್ಲಿ? ಏನಾಯ್ತು? ಯಾಕೆ ಈಗ ಬೆವರುತ್ತಿದ್ಯಾ ಎಂದು ಕೇಳುತ್ತಾ ಅವಳ ಹೆಗಲ ಮೇಲೆ ಕೈ ಇಡಲು ಬಂದ. ಮಾಯಾ ಇದ್ದಕ್ಕಿದ್ದಂತೆ ಹಿಂದೆ ಸರಿದ್ಲು. ಅವಳ ಕಣ್ಣಲ್ಲಿ ಈಗ ಪ್ರೀತಿಯ ಬದಲಿಗೆ ಭಯ ಇತ್ತು. ನನ್ನನ್ನು ಮುಟ್ಬೇಡಿ ಪ್ಲೀಸ್. ಯಾರು ನೀವು? ಯಾಕೆ ನನ್ನನ್ನು ಇಲ್ಲಿ ಇಟ್ಕೊಂಡಿದ್ದೀರಾ? ನನ್ನ ಅಪ್ಪನಿಗೆ ಏನಾದರೂ ಆದರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಕಿರ್ಚಿದ್ಲು. ವಿರಾಟ್ ದಿಗ್ಭ್ರಮೆಗೊಂಡ. ಏನಾಗಿದೆ ನಿನಗೆ? ಯಾಕೀಗ ಆಡ್ತಿದ್ಯಾ? ಮಾಯಾ ನೆಲದ ಮೇಲಿದ್ದ ಆ ಪತ್ರವನ್ನ ಅವನ ಕಡೆ ಎಸೆದ್ಲು. ವಿರಾಟ್ ಆ ಪತ್ರವನ್ನ ಓದ್ತಿದ್ದಂತೆ ಅವನ ಮುಖದ ಭಾವನೆ ಸ್ವಲ್ಪ ಬದಲಾಯಿತು. ಅವನ ಕಣ್ಣುಗಳಲ್ಲಿ ಸೌಮ್ಯತೆ ಮಾಯವಾಗಿ ಒಂದು ರೀತಿಯ ಕ್ರೌರ್ಯ ತುಂಬಿಕೊಂಡಿತು. ಅವನು ಆ ಪತ್ರವನ್ನ ಕಿಚನ್ ಪ್ಲಾಟ್ಫಾರ್ಮ್ ಮೇಲೆ ಜೋರಾಗಿ ಗುದ್ದಿದ್ದ. ಅವನು ಬಂದೇ ಬಿಟ್ನಾ ಎಂದು ವಿರಾಟ್ ಹಲ್ಲು ಕಡಿದು ಗೊಣಗಿದ್ದ. ಯಾರವನು ವಿರಾಟ್? ಏನು ಹೇಳ್ತಿದ್ರಾ? ಪ್ಲೀಸ್ ನನಗೂ ಹೇಳಿ. ನನ್ನ ಅಪ್ಪನ ಪ್ರಾಣಕ್ಕೆ ಅಪಾಯ ಇದೆಯಾ? ಮಾಯಾ ಅಳುತ್ತಾ ಕೇಳಿದ್ಲು. ವಿರಾಟ್ ಮಾಯಾಳ ಹತ್ತಿರ ಬಂದು ಅವಳ ಮುಖವನ್ನ ತನ್ನ 2 ಕೈಗಳಿಂದ ಬಲವಾಗಿ ಹಿಡಿದುಕೊಂಡಿದ್ದ. ಅವನ ಸ್ಪರ್ಶ ಈಗ ಮುಂಚಿನಂತೆ ಮೃದುವಾಗಿರಲಿಲ್ಲ. ನೋಡು ಮಾಯಾ, ಈ ಜಗತ್ತಿನಲ್ಲಿ ನೀನು ಯಾರನ್ನ ನಂಬಬೇಕು ಅನ್ನೋದನ್ನ ಈಗ ನಾನು ನಿರ್ಧರಿಸ್ತೀನಿ. ಆಚೆ ನಿಂತಿರೋನು ನಿನ್ನನ್ನು ಕಾಪಾಡೋನಲ್ಲ. ಅವನು ನಿನಗೆ ಯಾರು ಅಂತ ಗೊತ್ತಾದರೆ ನೀನು ಬಹುಶಃ ಹುಚ್ಚಿಯಾಗ್ತೀಯ. ಅವನು ಮಾಯಾಳನ್ನ ಬಲವಂತವಾಗಿ ಎಳೆದುಕೊಂಡು ಹೋಗಿ ಒಂದು ರೂಮ್ನಲ್ಲಿ ಹಾಕಿ ಹೊರಗಿನಿಂದ ಲಾಕ್ ಕೂಡ ಮಾಡ್ತಾನೆ. ನಾನು ಬರೋವರೆಗೂ ಇಲ್ಲೇ ಇರು, ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಲೇಬೇಡ ಎಂದು ಆರ್ಡರ್ ಕೂಡ ಮಾಡ್ತಾನೆ. ಮಾಯಾ ಬಾಗಿಲನ್ನು ಬಡಿಯುತ್ತಾ ಕಣ್ಣೀರನ್ನು ಹಾಕ್ತಾ ಇದ್ಲು. ಅಷ್ಟರಲ್ಲಿ ಬಂಗಲೆಯ ಪವರ್ ಕಟ್ ಆಯಿತು. ಇಡೀ ಬಂಗಲೆ ಕತ್ತಲೆಯಲ್ಲೇ ಮುಳುಗಿತ್ತು. ಕಿಟಕಿಯ ಹೊರಗೆ ಆ ಕಪ್ಪು ಕೋಟ್ ಧರಿಸಿದ ವ್ಯಕ್ತಿ ಈಗ ಮಾಯಾಳ ರೂಮಿನ ಕಿಟಕಿಯ ಹತ್ತಿರ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಅವನು ಕಿಟಕಿಯ ಗಾಜಿನ ಮೇಲೆ ತನ್ನ ಕೈ ಬೆರಳಿಂದ ಏನೋ ಬರೆಯಲು ಆರಂಭಿಸಿದ್ದ. ಮಾಯಾ ಧೈರ್ಯ ಮಾಡಿ ಹತ್ತಿರ ಹೋಗಿ ನೋಡಿದಾಗ ಅಲ್ಲಿ ಬರೆದದ್ದು, ನಾನು ನಿನ್ನ ಗಂಡ, ನೆನಪಿದೆಯಾ? ಮಾಯಾಳ ಉಸಿರೇ ನಿಂತಂತಾಯಿತು. ಅವಳ ಮೊದಲ ಗಂಡ ಸತ್ತು ಹೋಗಿದ್ದಾನೆ ಎಂದು ಅವಳು ಭಾವಿಸಿದ್ಳು. ಹಾಗಾದರೆ ಈ ಕತ್ತಲೆಯಲ್ಲಿ ಬಂದಿರುವ ವ್ಯಕ್ತಿ ಯಾರು? ವಿರಾಟ್ ಅವಳನ್ನು ಆ ಕೋಣೆಯಲ್ಲಿ ಕೂಡಿ ಹಾಕಿದ್ದು ಅವಳನ್ನು ರಕ್ಷಿಸಲಿಕ್ಕೋ ಅಥವಾ ಸತ್ಯ ಅಡಗಿಸಲಿಕ್ಕೋ? ಬಂಗಲೆಯ ಕೆಳ ಅಂತಸ್ತಿನಲ್ಲಿ ಏನೋ ಒಡೆಯುವ ಶಬ್ದ ಮತ್ತು ವಿರಾಟ್ನ ಕಿರುಚಾಟ ಅನ್ನೋದು ಜೋರಾಗಿ ಕೇಳಿಸ್ತು. ಬಂಗಲೆಯ ಒಳಗಿನ ಕತ್ತಲು ಮರಣದ ಮೌನವನ್ನು ನೆನಪಿಸ್ತಿತ್ತು. ರೂಮ್ನೊಳಗೆ ಬಂದಿಯಾಗಿದ್ದ ಮಾಯಾಳ ಎದೆ ಬಡಿತ ಅವಳಿಗೆ ಕೇಳಿಸುವಷ್ಟು ಜೋರಾಗಿ ಇತ್ತು. ಕಿಟಕಿಯ ಗಾಜಿನ ಮೇಲೆ ನಾನು ನಿನ್ನ ಗಂಡ ಎಂಬ ಕೈಬರಹ ಕಂಡ ಮೇಲೆ ಅವಳಿಗೆ ತನ್ನ ಕಣ್ಣುಗಳನ್ನೇ ತಾನು ನಂಬಲು ಸಾಧ್ಯವಾಗಲಿಲ್ಲ. ಅಭಿಷೇಕ್ ಅವನು ಇನ್ನೂ ಸತ್ತಿದ್ದಾನೆ ಅಂತೆಲ್ಲ ಪೊಲೀಸರು ಹೇಳಿದ್ದು. ಆಕ್ಸಿಡೆಂಟ್ನಲ್ಲಿ ಬಾಡಿ ಕೂಡ ಸಿಗಲಿಲ್ಲ ಅಂದಿದ್ರು. ಹಾಗಾದರೆ ಇದು ಯಾರು? ಮಾಯಾಳ ತಲೆಯಲ್ಲಿ ಸಾವಿರಾರು ಪ್ರಶ್ನೆಗಳು ಕೊರೆಯೋಕ್ಕೆ ಶುರು ಮಾಡ್ತವೆ. ಅಷ್ಟರಲ್ಲಿ ಕೆಳಗಿನ ಹಾಲ್ನಲ್ಲಿ ಯುದ್ಧವೇ ಶುರುವಾದ ಹಾಗೆ ಶಬ್ದ ಕೇಳಿಸೋಕೆ ಶುರುವಾಯಿತು. ದಬಕ್ ಪಟಕ್, ಗಾಜು ಹೊಡೆಯುವ, ಕಿವಿಗಡಚುವ ಸದ್ದು, ಕಿರುಚುವ ಸದ್ದು, ಎಲ್ಲ ಚಲಾಪಿಲಿಯಾಗಿ ಬೀಳುವಂತಹ ಸದ್ದು. ವಿರಾಟ್ ಯಾರಿಗೋ ಬಲವಾಗಿ ಹೊಡೆಯುತ್ತಿರುವ ಮತ್ತು ಪ್ರತಿಯಾಗಿ ಅವನು ಪೆಟ್ಟು ತಿನ್ನುತ್ತಿರುವಂತಹ ಭೀಕರವಾದ ಶಬ್ದಗಳು ಮೇಲಕ್ಕೆ ಕೇಳಿಸ್ತಾ ಇದ್ವು. ಮಾಯಾ ಗಾಬರಿಯಿಂದ ಬಾಗಿಲನ್ನು ಬಡಿಯತೊಡಗಿದ್ಲು. ವಿರಾಟ್ ಏನಾಗ್ತಿದೆ ಅಲ್ಲಿ? ಬಾಗಿಲು ತೆರೀರಿ, ಏನಾಗ್ತಿದೆ? ಪ್ಲೀಸ್ ಯಾರಾದರೂ ಸಹಾಯ ಮಾಡಿ ಅಂತ ಚೀರಾಡಿದ್ಲು. ಆದರೆ ಹೊರಗಿನಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಕೆಳಗೆ ವಿರಾಟ್ ಮತ್ತು ಆ ಕಪ್ಪು ಕೋಟ್ ಧರಿಸಿದ ವ್ಯಕ್ತಿಯ ನಡುವೆ ಭೀಕರವಾದ ಕಾಳಗ ನಡೀತಾ ಇತ್ತು. ಮಿಂಚಿನ ಬೆಳಕಿನಲ್ಲಿ ವಿರಾಟ್ನ ಮುಖ ರಕ್ತದಿಂದ ಕೆಂಪಾಗಿರುವುದು ಒಮ್ಮೆ ಕಂಡ್ರೆ, ಮತ್ತೊಮ್ಮೆ ಅಪರಿಚಿತ ವ್ಯಕ್ತಿಯ ಕೈಯಲ್ಲಿದ್ದ ಚಾಕು ವಿರಾಟ್ನ ಭುಜಕ್ಕೆ ಮುತ್ತಿ ಕೂತಿರುವುದು ಕಾಣ್ತಾ ಇತ್ತು. ವಿರಾಟ್ ಒಬ್ಬ ನುರಿತ ಫೈಟರ್ನಂತೆ ಹೋರಾಡ್ತಿದ್ರು. ಆ ವ್ಯಕ್ತಿ ಅತಿಮಾನುಷ ಶಕ್ತಿಯಿಂದ ವಿರಾಟ್ನನ್ನ ಗೋಡೆಗೆ ಅಪ್ಪಳಿಸ್ತಾ ಇದ್ದಾನೆ. ಇವತ್ತು ನಿನ್ನ ಈ ಆಟ ಮುಗಿದು ಹೋಯಿತು ವಿರಾಟ್ ಸಿಂಘನಿಯಾ. ನನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡಿ ಬಂಗಲೆಯಲ್ಲಿ ಇಟ್ಕೊಳ್ತೀಯಾ?
ಅದು ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲ ಎಂದು ಆ ಅಪರಿಚಿತವಾದ ವ್ಯಕ್ತಿ ಗರ್ಜಿಸಿದ. ಅನ್ನುವ ಧ್ವನಿ ಕೇಳಿದ ಮಾಯಾ ಸ್ತಬ್ಧಳಾದ್ಲು. ಅದು ಖಂಡಿತ ಅಭಿಷೇಕ್ನ ಧ್ವನಿಯೇ ಆಗಿತ್ತು. ಮಾಯಾ ಇನ್ನೂ ಸುಮ್ಮನೆ ಕೂರೋಕೆ ಸಾಧ್ಯವೇ ಆಗಲಿಲ್ಲ. ಅವಳು ರೂಮ್ನಲ್ಲಿದ್ದ ಭಾರವಾದ ಮರದ ಸ್ಟೂಲನ್ನು ತೆಗೆದುಕೊಂಡು ಕಿಟಕಿಯ ಗಾಜಿಗೆ ಜೋರಾಗಿ ಹೊಡೆಯೋಕೆ ಶುರು ಮಾಡ್ತಾಳೆ. ಎರಡನೇ ಏಟಿಗೆ ಗಾಜು ಚೂರು ಚೂರಾಗಿ ಕೆಳಗೆ ಬೀಳುತ್ತೆ. ಅವಳು ಕಿಟಕಿಯಿಂದ ಹೊರಗೆ ನೆಗೆದು ಮಳೆಯಲ್ಲೇ ನೆನೆಯುತ್ತಲೇ ಪೈಪನ್ನು ಹಿಡಿದು ಕೆಳಗೆ ಜಾರಿದ್ಲು. ಅವಳಿಗೆ ಆ ಕ್ಷಣದಲ್ಲಿ ಅಷ್ಟು ಧೈರ್ಯ ಹೇಗೆ ಬಂತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹಾಲ್ನ ದೊಡ್ಡ ಗಾಜಿನ ಬಾಗಿಲಿನ ಮೂಲಕ ಅವಳು ಒಳಗೆ ನೋಡಿದಾಗ ಕಂಡ ದೃಶ್ಯ ನಿಜವಾಗಿಯೂ ಅವಳನ್ನು ಬೆಚ್ಚಿ ಬೀಳಿಸೋ ಥರನೇ ಇತ್ತು. ವಿರಾಟ್ ನೆಲದ ಮೇಲೆ ಬಿದ್ದಿದ್ದ. ಅವನ ಕತ್ತಿನ ಮೇಲೆ ಕಾಲಿಟ್ಟು ಆ ಕಪ್ಪು ಕೋಟ್ನ ವ್ಯಕ್ತಿ ಚಾಕುವನ್ನು ಎತ್ತಿದ್ದ. ಮಾಯಾ ತಕ್ಷಣ ಓಡ್ ಬಂದವಳೆ ಬಾಗಿಲನ್ನು ತಳ್ಳಿ ಒಳಗೆ ನುಗ್ತಾಳೆ. ನಿಲ್ಲಿಸಿ, ಬಿಟ್ಟು ಬಿಡಿ ಅವನನ್ನ ಅಂತ ಜೋರಾಗಿ ಕೊಳ್ತಾಳೆ. ಆ ವ್ಯಕ್ತಿ ಮೆಲ್ಲಗೆ ಮುಖ ತಿರುಗಿಸಿದ. ಮಿಂಚಿನ ಬೆಳಕಿನಲ್ಲಿ ಅವನ ಮುಖ ಕಂಡು ಮಾಯಾಳಿಗೆ ಜಗತ್ತೇ ಒಂದು ಕ್ಷಣ ತಿರುಗಿದಂತಾಯಿತು. ಅದು ಅಭಿಷೇಕ್ ಆಗಿದ್ದ. ಆದರೆ ಅವನ ಅರ್ಧ ಮುಖ ಸುಟ್ಟು ಹೋಗಿ ತುಂಬ ವಿಕಾರವಾಗಿ ಭಯಂಕರವಾಗಿ ಆಗ್ಬಿಟ್ಟಿದೆ. ಮಾಯಾ, ನಿನ್ನ ಗಂಡ ಬಂದಿದ್ದೀನಿ ನೋಡು ಎಂದು ಅವನು ವಿಕಟವಾಗಿ ನಗ್ತಾನೆ. ಅಭಿಷೇಕ್, ನೀನಾ ಅಭಿಷೇಕ್, ಹೇಗೆ ಬದುಕಿದೀಯ ನೀನು? ಮಾಯಾ ತೊದಲುತ್ತಾ ಕೇಳಿದ್ಲು. ಅಭಿಷೇಕ್ ವಿರಾಟ್ನನ್ನ ಕಾಲಿನಿಂದ ಒದ್ದು ಮಾಯಾಳ ಹತ್ತಿರ ತಂದ. ನಾನು ಬದುಕಿದ್ದೀನಿ ಅಂತ ಈ ವಿರಾಟ್ಗೆ ಮೊದಲೇ ಗೊತ್ತಿತ್ತು ಮಾಯಾ. ನಿನ್ನ ತಂದೆನ ಆಸ್ಪತ್ರೆಗೆ ಸೇರಿಸಿದ್ದು ಇವನಲ್ಲ. ಇವನೇ ನಿನ್ನ ತಂದೆಗೆ ವಿಷ ಕೊಡ್ತಿರೋದು. ನಿನ್ನನ್ನು ತನ್ನ ಹತ್ತಿರ ಇಟ್ಕೊಳ್ಳೋಕೆ ಅವನು ಆಡ್ತಿರೋಂತಹ ನಾಟಕ ಇದು. ನಂಬೇಡ ಇವನನ್ನ. ಮಾಯಾ ಅಂತೂ ಒಂದು ಕ್ಷಣ ಏನು ಹೇಳ್ತಿದ್ದಾನೆ, ಇದನ್ನು ನಂಬೇಕಾ ಬಿಡಬೇಕಾ ಅಂತ ದಿಕ್ಕು ತೋಚದೆ ವಿರಾಟ್ ಕಡೆ ನೋಡ್ತಾಳೆ. ವಿರಾಟ್ ಮಾತ್ರ ಕೆಮ್ಮುತ್ತಾ ರಕ್ತವನ್ನು ಉಗುಳುತ್ತಾ ಕಷ್ಟಪಟ್ಟು ಎದ್ದು ನಿಂತ. ಮಾಯಾ, ನಾನು ನಿಜ ಹೇಳ್ತಾ ಇದ್ದೀನಿ, ಅವನು ಹೇಳ್ತಿರೋದೆಲ್ಲ ಸುಳ್ಳು. ಅವನನ್ನು ನಂಬಕ್ಕೆ ಹೋಗಬೇಡ. ಅವನು ನಿನ್ನ ಗಂಡನಲ್ಲ, ಅವನು ಒಬ್ಬ ಸೈಕೋ ಎನ್ನುತ್ತಿದ್ದಂತೆ ವಿರಾಟ್ ಕುಸಿದು ಬಿದ್ದ. ಅಭಿಷೇಕ್ ಮಾತ್ರ ಮಾಯಾಳ ಕೈ ಹಿಡಿದು ಎಳೆಯೋಕೆ ಆರಂಭಿಸ್ತಾನೆ. ಬಾ ಮಾಯಾ, ಈ ನರಕದಿಂದ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ. ಇದೆಲ್ಲ ನಿನಗೆ ಬೇಡ. ಆದರೆ ಮಾಯಾಳಿಗೆ ಏನೋ ಒಂದು ಅನುಮಾನ ಅನ್ನೋದು ಶುರುವಾಗುತ್ತೆ. ಅವಳು ಅಭಿಷೇಕ್ನ ಕೈಯನ್ನು ಬಲವಾಗಿ ಕೊಡುವಿಕೊಂಡ್ಳು. ಅಭಿಷೇಕ್, ನೀನು ಸತ್ತಿದೀಯಾ ಅಂತ ಆಕ್ಸಿಡೆಂಟ್ ರಿಪೋರ್ಟ್ ಕೊಟ್ಟಿದ್ದು ವಿರಾಟ್ ಅಲ್ಲ, ನಮ್ಮ ಫ್ಯಾಮಿಲಿ ಡಾಕ್ಟ್ರು. ಮತ್ತೆ ನೀನು ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ಯಾಕೆ ನನ್ನ ಕಣ್ಮುಂದೆ ಬರಲಿಲ್ಲ? ಅಪ್ಪನಿಗೆ ವಿರಾಟ್ ವಿಷ ಕೊಡ್ತಿದ್ದಾನೆ ಅಂತ ನಿನ್ಗೆ ಹೇಗೆ ಗೊತ್ತು? ಗೊತ್ತಿದ್ರೂ ಹೇಗೆ ಸುಮ್ಮನಿದ್ಯಾ? ಅಭಿಷೇಕ್ನ ಮುಖದಲ್ಲಿ ಸಣ್ಣದೊಂದು ನಡುಕ ಕಾಣಿಸ್ತು. ಅದೇ ಸಮಯದಲ್ಲಿ ವಿರಾಟ್ನ ನರಳುತ್ತಾ ಮಾಯಾಳ ಕಾಲ ಬುಡಕ್ಕೆ ಬಂದ. ಅವನ ಕೈಯಲ್ಲಿ ಒಂದು ಸಣ್ಣ ವಾಯ್ಸ್ ರೆಕಾರ್ಡರ್ ಇತ್ತು. ಅವನು ಅದನ್ನು ಆನ್ ಮಾಡಿದ. ರೆಕಾರ್ಡರ್ನಲ್ಲಿ ಕೇಳಿಬಂದ ಧ್ವನಿ ಮಾಯಾಳನ್ನ ದಿಗ್ಗಲುಗೊಳಿಸಿತ್ತು. ಅದು ಅಭಿಷೇಕ್ ಮತ್ತು ಆಸ್ಪತ್ರೆಯ ನರ್ಸ್ ನಡುವಿನ ಸಂಭಾಷಣೆ. ಆ ದಿನೇಶ್ಗೆ ಡೋಸ್ ಜಾಸ್ತಿ ಮಾಡು. ಅವನು ಸತ್ರೇನೆ ಮಾಯಾ ನನ್ನ ಹತ್ರ ಬರೋದು. ವಿರಾಟ್ನ ಹಣವನ್ನೆಲ್ಲ ನಾನು ಹೊಡಿಬೇಕು. ಆದರೆ ಮೊದಲು ಈ ದಿನೇಶ್ ಸಾಯಲೇಬೇಕು. ಮಾಯಾ ತನ್ನ ಕೈಯನ್ನು ಅಭಿಷೇಕ್ನಿಂದ ಕಿತ್ಕೊಂಡು ದೂರ ಸರಿದು ಬಿಡ್ತಾಳೆ. ಈಗ ಅವಳ ಮುಂದೆ ಇಬ್ಬರು ಪುರುಷರು ಇದ್ದಾರೆ. ಆದರೆ ಒಬ್ಬ ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ರಕ್ಷಿಸ್ತಾ ಇರುವಂತಹ ವಿರಾಟು, ಇನ್ನೊಬ್ಬ ಅವಳ ತಂದೆಯನ್ನೇ ಕೊಲ್ಲಲು ಸಂಚು ಹೂಡಿರುವಂಥ ಕ್ರೂರಿಯಾದ ಗಂಡ ಅಭಿಷೇಕು ಕೊನೆಗೂ ತಾನು ಸಿಕ್ಬಿದ್ದೆ ಎಂದು ಗೊತ್ತಾದ ತಕ್ಷಣ ಚಾಕುವನ್ನು ಮಾಯಾಳ ಕತ್ತಿಗೆನೇ ಇಟ್ಟುಬಿಡ್ತಾನೆ. ಹೌದು ಮಾಯಾ, ನಾನು ಅಪ್ಪನಿಗೆ ವಿಷ ಕೊಡ್ತಾ ಇರೋದು. ಈಗ ನೀನು ಸುಮ್ಮನೆ ನನ್ನ ಜೊತೆ ಬರ್ತೀಯ ಅಷ್ಟೇ ಅಲ್ವಾ? ಇಲ್ಲ, ನಿನ್ನ ಕತ್ತು ಸೀಳ್ಳ. ವಿರಾಟ್ ತನ್ನ ನೋವನ್ನೆಲ್ಲ ಮರೆತ. ತನ್ನ ಪ್ರೀತಿಯ ಹೆಂಡತಿಗೋಸ್ಕರ ಎದ್ದು ನಿಂತ. ಅವನ ಕಣ್ಣುಗಳಲ್ಲಿ ಈಗ ಸಾಕ್ಷಾತ್ ಕಾಳಿಯ ಆವೇಶವಿತ್ತು. ಮಾಯಾಳ ಮೈ ಮೇಲೆ ಒಂದೇ ಒಂದು ಕೂದಲು ಕೂಡ ಬೀಳಬಾರ್ದು ಅಭಿಷೇಕ್. ಆಮೇಲೆ ಪರಿಸ್ಥಿತಿ ಏನಾಗುತ್ತೆ ಅಂತ ನಿನ್ನ ಊಹೆಗೂ ಮೀರಿದ್ದದು. ಅಭಿಷೇಕ್ ನಗುತ್ತಾ ಚಾಕುವನ್ನು ಮಾಯಾಳ ಕತ್ತಿಗೆನೇ ಬಿಗಿಯಾಗಿ ಹೊತ್ತುಬಿಟ್ಟ. ಕತ್ತಿನಿಂದ ಕೊನೆಗೂ ರಕ್ತದ ಸಣ್ಣ ಗೆರೆ ಹರಿಯಿತು. ಅಷ್ಟರಲ್ಲಿ ಬಂಗಲೆಯ ಮುಖ್ಯ ಬಾಗಿಲು ಒಡೆದು ಪೊಲೀಸರು ಒಳಗೆ ನುಗ್ತಾರೆ. ಆದರೆ ಅದೇ ಸಮಯದಲ್ಲಿ ಅಭಿಷೇಕ್ ಮಾಯಾಳನ್ನು ಎಳೆದುಕೊಂಡು ಹಿಂದಿನ ಬಾಗಿಲಿನಿಂದ ಕತ್ತಲೆಯ ಕಾಡಿನೊಳಗೆ ಓಡಿ ಹೋಗ್ಬಿಡ್ತಾನೆ. ವಿರಾಟ್ ಕೂಡ ಪೊಲೀಸರನ್ನು ತಡೆದು ತಾನೇ ಒಬ್ಬ ಚಿರತೆ ಅಂತ ಅವರ ಹಿಂದೆ ಓಡ್ತಾನೆ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಮಾಯಾಳನ್ನು ಅವನಿಂದ ಬಿಡಿಸಿಯೇ ಬಿಡಿಸ್ತೀನಿ. ಇದೇ ನನ್ನ ಕೊನೆಯ ಶಪಥ ಅಂತ ಹೇಳಿ ಕಗ್ಗತ್ತಲ ಕಾಡು, ಜೋರು ಮಳೆ, ಒಬ್ಬ ಸೈಕೋ ಗಂಡನ ಕೈಯಲ್ಲಿ ಸಿಕ್ಕಿಬಿದ್ದ ಮಾಯಾ ಅವಳನ್ನು ಉಳಿಸಲು ಆತ ಓಡಿ ಹೋಗ್ತಾನೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಯುತ್ತೆ. ವಿರಾಟ್ ಈಗ ಸಾವು ಮತ್ತು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಮಾಯಾ ವಿರಾಟ್ನನ್ನು ಉಳಿಸ್ಕೊಳ್ತಾಳಾ? ಮುಂದಿನ ಭಾಗದಲ್ಲಿ ಏನಾಗುತ್ತೆ ನೋಡೋಣ. ಅಲ್ಲಿವರೆಗೂ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾಳೆ ಸರಿಯಾಗಿ 7 ಗಂಟೆಗೆ ಕತೆ ಅಪ್ಲೋಡ್ ಆಗುತ್ತೆ. ಧನ್ಯವಾದಗಳು. ಶುಭವಾಗಲಿ.